ವೀಕ್ಷಕರೇ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಕನ್ನಡದ ಅನೇಕ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ಕೂಡ ಒಬ್ಬರು. ಸಾಲು ಸಾಲು ಚಿತ್ರಗಳನ್ನು ಇಬ್ಬರು ಒಟ್ಟಿಗೆ ನಡೆಸಿದ್ದು. ಡಾಲಿ ಧನಂಜಯ್ ಹೀರೋ ಎಂದೇ ಅಮೃತ ಅಯ್ಯಂಗಾರ್ ನಾಯಕಿನ ಅಂತ ಜನರೇ ಕೇಳುವಷ್ಟರ ಮಟ್ಟಿಗೆ ಈ ಜೋಡಿ ತೆರೆ ಮೇಲೆ ಮೋಡಿ ಮಾಡಿತ್ತು. ಹೀಗಾಗಿ ತೆರೆಮರೆಯಲ್ಲೂ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ನಡುವೆ ಪ್ರೇಮಾಂಕುರವಾಗಿತ್ತೆನ್ನುವ ಗಾಳಿ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು. ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ಜೊತೆ ಮದುವೆ ಆಗ್ತಿರುವುದಾಗಿ ಘೋಷಣೆ ಮಾಡುತ್ತಿದ್ದಂತೆ ಡಾಲಿ ಅಮೃತ ಅಯ್ಯಂಗಾರ್ ಜೋಡಿಯನ್ನ ಸಂಭ್ರಮಿಸಿದ್ದ ಅಭಿಮಾನಿಗಳಿಗೆ ಬೇಸರವಾಗಿದ್ದಂತೂ ಸತ್ಯ. ಅಷ್ಟಕ್ಕೂ ಅವರಿಬ್ಬರ ಮಧ್ಯೆ ಇದ್ದ ಬಾಂಧವ್ಯವೇನು, ಡಾಲಿ ಅಮೃತ ಮಧ್ಯೆ ನಿಜಕ್ಕೂ ಏನಾಯಿತು ಎನ್ನುವುದರ ಬಗ್ಗೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವತಃ ನಟಿ ಅಮೃತ ಅಯ್ಯಂಗಾರ್ ವಿವರಿಸಿದ್ದಾರೆ. ನಾನು ಹಾಗೂ ಡಾಲಿ ಧನಂಜಯ್ ತುಂಬ ಒಳ್ಳೆಯ ಸ್ನೇಹಿತರು. ಅವರು ಕೂಡ ಮೈಸೂರಿನವರು. ನಾನು ಅವರ ದೊಡ್ಡ ಅಭಿಮಾನಿ. ಅವರ ಜೊತೆ ಕೆಲಸ ಮಾಡಬೇಕಾದ್ರೆ ಒಬ್ಬ ಫ್ಯಾನ್ ಮೂಮೆಂಟ್ ಯಾವಾಗಲೂ ಇತ್ತು. ನಾವೆಲ್ಲ ಕೊರೋನಾ ಸಮಯದಲ್ಲಿ ಒಂದೇ ಏರಿಯಾದಲ್ಲಿ ಇದ್ದೆವು. ನಾನು, ಸಪ್ತಮಿ, ಧನು ಎಲ್ಲ ಒಂದು ಗ್ಯಾಂಗ್ ರೀತಿ ಇದ್ದೆವು. ಆದರೆ ಇಲ್ಲಿ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡುವ ಯೋಜನೆ ತುಂಬ ಕಡಿಮೆ. ನಿಜ ಹೇಳಬೇಕು ಅಂದರೆ ನಮ್ಮ ಜೋಡಿನ ಜನ ಮೆಚ್ಚಿಕೊಂಡಾಗ ತುಂಬ ಖುಷಿ ಆಗ್ತಾ ಇತ್ತು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಜೋಡಿ ಎನ್ನುವ ಸೆಲೆಬ್ರೇಷನ್ ಇರ್ತಾ ಇತ್ತು. ನನಗೆ ಆ ಖುಷಿ ಇತ್ತು. ಜನ ನಿಮ್ಮ ಜೋಡಿ ಇಷ್ಟ ಅಂದಾಗ ಖುಷಿ ಆಗ್ತಾ ಇತ್ತು. ನಾವಿಬ್ಬರು ಸ್ನೇಹಿತರಾಗಿ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ವು. ನಮ್ಮ ನಡುವೆ ಒಂದು ಕ್ಲೋಸ್ ಇತ್ತು. ನಾವಿಬ್ಬರು ಒಟ್ಟಿಗೆ 4 ಸಿನಿಮಾ ಮಾಡಿದ್ದೇವೆ ಅಂದ್ರೆ ಒಂದು ಸಲುಗೆ ಇದ್ದೇ ಇರುತ್ತದೆ ಅಲ್ವಾ ಅಂದ್ರು. ನಮ್ಮ ನಡುವೆ ಆ ಸಲುಗೆ ಇತ್ತು. ನಾವು ತುಂಬಾ ಸಿನಿಮಾಗಳನ್ನ ಒಟ್ಟಿಗೆ ಮಾಡಿದೆವು. ಒಂದು ರಿಯಾಲಿಟಿ ಶೋನಲ್ಲಿ ಪ್ರಪೋಸ್ ಮಾಡುವ ಟಾಸ್ಕ್ ಮಾಡಿದ ಮೇಲೆ ತುಂಬಾ ಕಷ್ಟ ಆಯಿತು. ಇಬ್ಬರ ಕುಟುಂಬಗಳಿಗೂ ಸಹ ಒಂದು ರೀತಿಯ ಕಷ್ಟನೇ ಆಯಿತು. ಆದ್ರೆ ಜನ ನಮ್ಮ ಜೋಡಿಯನ್ನ ಮೆಚ್ಚಿಕೊಂಡಿದ್ದು ಖುಷಿ ಆಯಿತು. ಧನಂಜಯ್ ಮದುವೆ ವಿಚಾರ ಬಂದಾಗಲೂ ಜನ ತುಂಬಾ ಪ್ರಬುದ್ಧವಾಗಿ ತೆಗೆದುಕೊಂಡ್ರು. ಅದು ಕೂಡ ಇಷ್ಟ ಆಯಿತು. ಇದರಲ್ಲಿ ನನ್ನನ್ನು ದೂಷಿಸುವ ಸಾಧ್ಯತೆ ಇತ್ತು. ಇದೆಲ್ಲ ಆದ ಮೇಲೆ ಜನ ನನ್ನನ್ನು ಇಷ್ಟಪಡುತ್ತಾರಾ ಎನ್ನುವುದು ಗೊತ್ತಾಯಿತು. ಎಷ್ಟೋ ಜನ ಆರ್ ಯು ಓಕೆ ಅಂತ ಮೆಸೇಜ್ ಹಾಕಿದ್ರು. ಅವರು ಅಂದುಕೊಂಡಿರುವುದು ಸತ್ಯವಲ್ಲದೆ ಇದ್ರೂ ಜನ ನನ್ನನ್ನು ಕೇರ್ ಮಾಡ್ತಾ ಇರುವುದು ನೋಡಿ ತುಂಬಾ ಖುಷಿ ಆಯಿತು. ಒಂದೇ ಹೀರೋ ಜೊತೆ 4 ಸಿನಿಮಾ, ಇಬ್ಬರು ಸಿಂಗಲ್, ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂದಾಗ ಈ ರೀತಿ ಎಲ್ಲ ಆಗುವುದು ಸಾಮಾನ್ಯ ಎಂದು ನಟಿ ಅಮೃತ ಅಯ್ಯಂಗಾರ್ ತಮ್ಮ ಮತ್ತು ಡಾಲಿ ಧನಂಜಯ್ ಬಗ್ಗೆ ಹರಡಿರುವ ಗಾಳಿ ಸುದ್ದಿ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲರ ಜೀವನದಲ್ಲಿಯೂ ದುಃಖ ಇರುತ್ತೆ. ಮಾನಸಿಕ ಆರೋಗ್ಯದ ಬಗ್ಗೆ ನಟಿ ಅಮೃತ ಹೇಳಿದ್ದೇನು? ಇತ್ತೀಚೆಗೆ ಕೆಲಸದ ಒತ್ತಡ, ಸಂಬಂಧಗಳಲ್ಲಿ ಸಮಸ್ಯೆ, ಸಾಲ, ಸೋಲು, ಹತಾಶೆಗಳಿಂದ ಖಿನ್ನತೆಗೆ ಜಾರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಬಹುತೇಕರು ವಿಫಲರಾಗ್ತಾ ಇದ್ದು ಕೊನೆಯಲ್ಲಿ ಸಾವಿಗೆ ಶರಣಾಗಬೇಕು ಎನ್ನುವ ದಾರಿಯನ್ನ ಹಿಡಿಯುತ್ತಿದ್ದಾರೆ. ಇದು ಬಹಳ ಆತಂಕಕಾರಿಯಾದ ಬೆಳವಣಿಗೆಯಾಗಿದ್ದು ಒಬ್ಬ ಮನುಷ್ಯನಿಗೆ ಮಾನಸಿಕ ಆರೋಗ್ಯ ಎನ್ನುವುದು ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ನಟಿ ಅಮೃತ ಅಯ್ಯಂಗಾರ್ ತಮ್ಮ ಜೀವನದಲ್ಲಿ ಆದಂತಹ ಒಂದಷ್ಟು ಅನುಭವಗಳನ್ನು ಇಟ್ಟುಕೊಂಡು ಮಾತನಾಡಿದ್ದಾರೆ. ಎಲ್ಲರಿಗೂ ಮಾನಸಿಕ ಆರೋಗ್ಯ ಎನ್ನುವುದು ತುಂಬಾ ಮುಖ್ಯವಾಗಿರುತ್ತದೆ. ನಾನು ಎಲ್ಲರಿಗೂ ಹೇಳುವುದು ಒಂದೇ, ಏನಾದರೂ ಅನಿಸಿದರೆ, ಏನಾದರೂ ಹೇಳಬೇಕು ಅಂದರೆ ದಯವಿಟ್ಟು ಯಾರ ಬಳಿಯಾದರೂ ಹಂಚಿಕೊಳ್ಳಿ. ಯಾವತ್ತೂ ನಿಮ್ಮ ಜೀವ ತೆಗೆದುಕೊಳ್ಬೇಡಿ. ಜೀವನ ತುಂಬಾ ಮುಖ್ಯ ಎಂದು ನಟಿ ಅಮೃತ ಅಯ್ಯಂಗಾರ್ ಹೇಳಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವುದರ ಬಗ್ಗೆ ನನಗೆ ಅನಿಸುವುದು ಇಷ್ಟೇ. ನಿನಗೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಧೈರ್ಯ ಇದೆ ಎಂದ ಮೇಲೆ ಬದುಕಲು ಅದರಲ್ಲಿ .1 ಧೈರ್ಯ ಅಷ್ಟೇ ಬೇಕಾಗಿರುವುದು. ಜೀವ ತೆಗೆದುಕೊಳ್ಳಲು ತುಂಬಾ ಧೈರ್ಯ ಬೇಕು, ಬದುಕಲು ಅಷ್ಟು ಧೈರ್ಯ ಬೇಡ. ಆರಾಮಾಗಿ ಬದುಕಬಹುದು ಎಂದಿದ್ದಾರೆ. ನೀನು ಆ ರೀತಿಯ ಧೈರ್ಯ ಮಾಡಿದ್ದೀಯಾ ಅಂದ ಮೇಲೆ ಏನೇ ಇದ್ರೂ ಮಾತನಾಡಿ. ನಾನು ಗುರುಪ್ರಸಾದ್ ಸರ್ ಅವರ ಘಟನೆ ನೋಡಿದ ಮೇಲೆ ನನಗೆ ತುಂಬಾ ಡಿಸ್ಟರ್ಬ್ ಆಯಿತು. ಅವರಂತಹ ಒಬ್ಬ ನಟನಿಗೆ ಮಾತನಾಡಲು ಯಾರೂ ಸಿಗ್ಲಿಲ್ವಾ, ಅವರು ಕೂಡ ಯಾರ ಜೊತೆಗೂ ಮಾತನಾಡಲಿಲ್ವಾ ಅನಿಸಿಬಿಡ್ತು ನನಗೆ ತುಂಬಾ ಸಲ ಎಂದರು. ಮಾನಸಿಕ ಆರೋಗ್ಯ ಎನ್ನುವುದು ತುಂಬಾ ಮುಖ್ಯ. ನಿಮಗೆ ನೋವಾದಾಗ, ಡಿಪ್ರೆಷನ್ ಆದಾಗ ತುಂಬ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೀರೋ ಮಾನಸಿಕ ಆರೋಗ್ಯದ ಬಗ್ಗೆ ಅಷ್ಟೇ ಕಾಳಜಿ ವಹಿಸಿ. ಮೆಂಟಲಿ ಸ್ಟೇಬಲ್ ಆಗಿರುವುದು ತುಂಬಾನೇ ಮುಖ್ಯ ಎಂದಿದ್ದಾರೆ. ಎಲ್ಲರ ಜೀವನದಲ್ಲಿಯೂ ಹೋರಾಟಗಳಿರುತ್ತದೆ, ಎಲ್ಲರ ಜೀವನದಲ್ಲಿಯೂ ಸಮಸ್ಯೆಗಳಿರುತ್ತದೆ, ಎಲ್ಲರ ಜೀವನದಲ್ಲಿಯೂ ದುಃಖ ಇರುತ್ತದೆ. ತುಂಬ ದುಡ್ಡಿರುವವರು ನೆಮ್ಮದಿಯಾಗಿ ಖಂಡಿತ ಇರೋದಿಲ್ಲ. ಮುಂದೇನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಇವತ್ತು ನೀವು ಬದುಕಿದ್ದೀರಾ ಅಂದ ಮೇಲೆ ನಿಮಗೆ ಇರುವ ಒತ್ತಡದ ಬಗ್ಗೆ ಮಾತನಾಡಿ.
ಮಾನಸಿಕ ಆರೋಗ್ಯ ತುಂಬಾ ಮುಖ್ಯವಾಗಿರುತ್ತದೆ. ಅದರ ಬಗ್ಗೆ ಏನೇನು ಕಾಳಜಿ ಮಾಡಬೇಕು ಅದನ್ನೆಲ್ಲ ತೆಗೆದುಕೊಳ್ಳಿ ಎಂದು ಒತ್ತಡ ಹಾಗೂ ಖಿನ್ನತೆಗೊಳಗಾಗಿರುವವರಿಗೆ ನಟಿ ಅಮೃತ ಅಯ್ಯಂಗಾರ್ ಸಲಹೆ ನೀಡಿದ್ದಾರೆ.